ಕರ್ನಾಟಕ ವೈದ್ಯಕೀಯ ಪರಿಷತ್, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್, ಕೆಎಂಸಿ ಏನಿದು? ಕೆಎಂಸಿಯ ಕಾರ್ಯವೈಖರಿಗಳಾದರೂ ಏನು ಮತ್ತು ಕರ್ನಾಟಕದ ಪ್ರತಿ ವೈದ್ಯರಿಗೂ ಮತ್ತು ಕೆಎಂಸಿಗೂ ಇರುವ ಸಂಬಂಧವಾದರೂ ಏನು? ಒಂದು ವೇಳೆ ನಮ್ಮ ಕರ್ನಾಟಕದ ವೈದ್ಯರು ಈ ಕೆಎಂಸಿಯ ಆದೇಶಗಳನ್ನು ಪಾಲಿಸದೇ ಇದ್ದಲ್ಲಿ ಏನಾಗುತ್ತೆ? ಬನ್ನಿ ನೋಡೋಣ. ಇನ್ನು ಈ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನೀಡಲು ಬಿಎಂಸಿಯಲ್ಲಿ ಪ್ರೊಫೆಸರ್ ಮತ್ತು ಕೆಎಂಸಿಯಲ್ಲಿ ಮೆಂಬರ್ ಆಗಿರುವ ಡಾಕ್ಟರ್ ರವಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಮೊದಲನೇದಾಗಿ ಕೆಎಂಸಿ ಅಂದರೆ ಏನು ಮತ್ತು ಇದರ ಕಾರ್ಯವೈಖರಿ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಇದು 1956 ಕರ್ನಾಟಕ ಮೆಡಿಕಲ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಕರ್ನಾಟಕ ಲೆಜಿಸ್ಲೇಷನ್ ಮುಖಾಂತರ ಎನಾಕ್ಟ್ ಆಗಿರುವಂಥ ಸಂಸ್ಥೆ. ಇದರದ್ದು ಮುಖ್ಯವಾಗಿ ವೈದ್ಯರ ಅಲೋಪತಿ ವೈದ್ಯರ ನೋಂದಣಿ ಮತ್ತು ಅವರ ಎಥಿಕ್ಸ್ ನಡತೆಯ ಬಗ್ಗೆ ಕಾಪಾಡುವಂಥ ಒಂದು ಸಂಸ್ಥೆಯಾಗಿದೆ. ಕೆಎಂಸಿಯ ನೋಂದಣಿ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ, ಪ್ರತಿಯೊಬ್ಬರು ಡಾಕ್ಟರ್ಸ್ ಕೂಡ ಮಾತಾಡ್ತಾರೆ. ಹಾಗಾದರೆ ಕೆಎಂಸಿ ರಿಜಿಸ್ಟ್ರೇಷನ್ ಅಂದರೆ ಏನು ಸರ್? ಯಾವುದೇ ಅಲೋಪತಿ ವೈದ್ಯರು ತನ್ನ MBBS ಡಿಗ್ರಿ ಆದ ತಕ್ಷಣ ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ರಿಜಿಸ್ಟ್ರಾರ್ ಅವರಿಗೆ ಒಂದು ಅಪ್ಲಿಕೇಶನ್ ಅರ್ಜಿ ಕೊಡಬೇಕಾಗುತ್ತೆ. ಅಂದರೆ ನಾನು ಯಾವ ಇದರಲ್ಲಿ MBBS ಡಿಗ್ರಿ ಮಾಡಿದ್ದೀನಿ ಕಾಲೇಜಲ್ಲಿ ಮತ್ತು ಅದು ಆ ಸಂಸ್ಥೆಯು MCIಯಿಂದ ರೆಕಗ್ನೈಸ್ಡ್ ಆಗಿದೆಯೋ ಇಲ್ಲೋ, ಅದರ ಜೊತೆಗೆ ಒಂದು ನಿರ್ದಿಷ್ಟವಾದ ಶುಲ್ಕವನ್ನು ಕೊಟ್ಬಿಟ್ಟು ನಮ್ಮ ರಿಜಿಸ್ಟ್ರಾರರಿಗೆ ಅಪ್ಲಿಕೇಶನ್ಸ್ ಕೊಡ್ತಾರೆ. ಆಗ ರಿಜಿಸ್ಟ್ರಾರರು ಆ ವ್ಯಕ್ತಿಯ ಮೇಲ್ಗಡೆ ಯಾವುದೇ ಥರದ ಗುರುತರವಾದ ಅಪರಾಧಗಳು ಇಲ್ಲದಿದ್ದಲ್ಲಿ ಅಂಥವರ ಅಭ್ಯರ್ಥಿಯನ್ನು ನಮ್ಮಲ್ಲಿ ನೋಂದಣಿ ಮಾಡಿಸ್ಕೊಳ್ತೇವೆ. ಈ ಎಲ್ಲ ಪ್ರಕರಣವನ್ನು ಕರ್ನಾಟಕ ಮೆಡಿಕಲ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರನೇ ನಡೆಯುತ್ತೆ. ಅಂಥ ರಿಜಿಸ್ಟರ್ಡ್ ಆದಂಥವ್ರನ್ನ ನಾವು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಹೇಳ್ತೀವಿ. ಈ ಕೆಎಂಸಿಯಲ್ಲಿ ಇದುವರೆಗೂ ಎಷ್ಟು ಜನ ವೈದ್ಯರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ? 1961ರಿಂದ ಇಲ್ಲಿಯವರೆಗೆ ಈ ದಿವಸದವರೆಗೆ ಸುಮಾರು 1,19,000 ಜನ ವೈದ್ಯರು ನಮ್ಮಲ್ಲಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಕೆಎಂಸಿಯಲ್ಲಿ ಅಪ್ಡೇಷನ್ ಅಂದರೆ ಏನು ಅಂತ? ತನ್ನ MBBS ಮುಗಿಸಿದ ತಕ್ಷಣ ನಮ್ಮ ರಿಜಿಸ್ಟ್ರಾರರಿಗೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಹಾಕಿದಾಗ ಅವನ ಎಲ್ಲ ಸಹ ವಿವರಗಳನ್ನು ಆ ಅಪ್ಲಿಕೇಶನ್ ಮುಖಾಂತರ ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ಕೊಡ್ತಾರೆ. ಆ ವಿವರಗಳು ತದನಂತರ ಸಮಯ 1 ವರ್ಷದ 5 ವರ್ಷದ ನಂತರ ತನ್ನ ಕೆಲಸ ಮಾಡುತ್ತಿರುವ ಜಾಗವನ್ನು ತಪ್ಪಿರೆ ಅಡಿಷನಲ್ ಕ್ವಾಲಿಫಿಕೇಷನ್ಸ್ ಏನಾದ್ರು ಪಡೆದುಕೊಂಡಿದ್ದಲ್ಲಿ ಅಂತಹ ಸಮಯಗಳಲ್ಲಿ ಆ ಎಲ್ಲ ವಿವರಗಳನ್ನು ಸಹ ನಮ್ಮ KMCಗೆ ಅಪ್ಡೇಟ್ ಮಾಡಬೇಕಾಗತ್ತೆ. ಹಾಗಾದರೆ ರಿನಿವಲ್ ಆಫ್ ರಿಜಿಸ್ಟ್ರೇಷನ್ ಅಂದರೆ ಏನು ಅಂತ? ಯಾವುದೇ ಆದ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ 1956 ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಮಾಡಿದಂಥ ಅಭ್ಯರ್ಥಿ ಅಥವಾ ವೈದ್ಯರು ಎವ್ರಿ 5 ಇಯರ್ಸ್ಗೆ ತಮ್ಮ ಎಲ್ಲ ಸಹವಿವರಗಳನ್ನು ಮತ್ತು ಅದಕ್ಕೆ ತಕ್ಕಂಥ 1,000 ರೂಪಾಯಿ ರಿನ್ಯೂವಲ್ ಫೀಸನ್ನು ನಮ್ಮ ರಿಜಿಸ್ಟ್ರಾರರಿಗೆ ಅಪ್ಲಿಕೇಶನ್ಸ್ ಕೊಟ್ಬಿಟ್ಟು ಎವ್ರಿ 5 ಇಯರ್ ತನ್ನ ಎಲ್ಲ ವಿವರಗಳನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು. ಈ ಎಲ್ಲ ಪ್ರೋಸೆಸ್ಗಳನ್ನ ರಿನ್ಯೂವಲ್ ಅಂತ ಹೇಳ್ತೀವಿ. ರಿನ್ಯೂವಲ್ ಆಫ್ ರಿಜಿಸ್ಟ್ರೇಷನ್ ಹೇಗೆ ಮಾಡಿಸೋದು ಅಂತ? ಒರಿಜಿನಲ್ KMC ಸರ್ಟಿಫಿಕೇಟು ಮತ್ತು 1,000 ರೂಪಾಯಿ DD ಅಂತ ತೊಗೊಂಡು ಬಂದು ಮತ್ತು ಅಡ್ರೆಸ್ ಪ್ರೂಫ್ ಆ ಎಲ್ಲ ಸಾವಿರಗಳನ್ನು ಇಲ್ಲಿ ಬಂದುಬಿಟ್ಟು ನಮ್ಮ ರಿಜಿಸ್ಟ್ರೇಷನ್ಗೆ ಒಂದು ಅಪ್ಲಿಕೇಶನ್ಸ್ ಕೊಡಬೇಕು. ಆ ಅಪ್ಲಿಕೇಶನ್ಸ್ ಕೊಟ್ಟಾಗ ಇಲ್ಲಿ ಅವರ ಬಯೋಮೆಟ್ರಿಕ್ಸ್ ತೊಗೊಳ್ತಾರೆ. ಬಯೋಮೆಟ್ರಿಕ್ಸ್ ಅಂತಂದರೆ ಹೆಬ್ಬೆಟ್ಟಿನ ಗುರುತು ಮತ್ತು ಅವರ ಸಹಿ ಮಾದರಿನ ತೊಗೊಂಡು ಮತ್ತು ಫೋಟೋ ತೊಗೊಂಡು ಅದನ್ನು ಆ ಒರಿಜಿನಲ್ KMC ಸರ್ಟಿಫಿಕೇಟಿಗೆ ಇಂಪ್ರಿಂಟ್ ಮಾಡಿ ಕೊಡ್ತಾರೆ. ಹಳೆ ಥರದ KMC ಸರ್ಟಿಫಿಕೇಟ್ ಬದಲು ಈಗ A4 ಸೈಜ್ ಸರ್ಟಿಫಿಕೇಟು ವಿತ್ ಸೆಕ್ಯೂರಿಟಿ ಫೀಚರ್ಸ್ ಆ್ಯಂಡ್ ಟಾರ್ನ್ ಪ್ರೂಫ್ ಜೊತೆಗೆ ಅವ್ರು ಕ್ಯಾರಿ ಮಾಡೋದಕ್ಕೋಸ್ಕರ ಒಂದು ಸ್ಮಾರ್ಟ್ ಕಾರ್ಡನ್ನು ಸಹ ಇದರ ಜೊತೆಲಿ ಅವರಿಗೆ ಕೊಡ್ತಾ ಇದ್ದಾರೆ. ಈ ರಿನ್ಯೂವಲ್ ಆಫ್ ರಿಜಿಸ್ಟ್ರೇಷನ್ ಬೇರೆ ಯಾವ ವೃತ್ತಿಯಲ್ಲಿ ಇದೆ ಅಂತ? ಡೆಂಟಲ್ ಕೌನ್ಸಿಲಲ್ಲಿ ಪ್ರತಿ ಇಯರ್ಗೂ ಸಹ ಇದೆ. ಬಾರ್ ಕೌನ್ಸಿಲಲ್ಲೂ ಅಲ್ಲೂ ಪ್ರತಿ ಇಯರ್ಗೂ ಇದೆ. ಚಾರ್ಟೆಡ್ ಅಕೌಂಟೆಂಟ್ ಅವರ ಕೌನ್ಸಿಲಲ್ಲೂ ಪ್ರತಿ ಇಯರಲ್ಲೂ ಇದೆ. KMCಯಲ್ಲಿ ರಿಜಿಸ್ಟ್ರೇಷನ್ ಯಾಕೆ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ನಿಮಗೆಲ್ಲ ತಿಳಿದಿರುವ ಹಾಗೆ ಸಂವಿಧಾನಬದ್ಧ ಮತ್ತು ಶಾಸನಬದ್ಧವಾದ ಸಂಸ್ಥೆ ಆಗಿರುವುದು ಮತ್ತು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1956 ಸೆಕ್ಷನ್ 19 ಪ್ರಕಾರ ಯಾವುದೇ ಅಲೋಪತಿ ಡಾಕ್ಟರ್ ನಮ್ಮಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡಾಗ ಎವ್ರಿ 5 ಇಯರ್ಸಿಗೆ ಒಂದು ಸರಿ ರಿನ್ಯೂವಲ್ ಮಾಡಿಸ್ಕೊಳೋದು ಕಡ್ಡಾಯ. ಇದು ಒಂದು ಕಾನೂನುಬದ್ಧವಾದ ಆ್ಯಕ್ಟಲ್ಲಿರುವಂಥ ಕಾಯಿದೆ. 1961ರಿಂದ ಡಿಫ್ರೆಂಟ್ ಟೈಪ್ ಆಫ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್ನ KMC ಅವರು ಕೊಟ್ಟಿರ್ತಾರೆ. ಅದರಲ್ಲಿ ಕೆಲವೊಂದು ಭಾವಚಿತ್ರಗಳಿರ್ತವೆ, ಫೋಟೋಸು, ಇನ್ನೊಂದರಲ್ಲಿ ಭಾವಚಿತ್ರಗಳು ಇರೋದಿಲ್ಲ ಮತ್ತು ಅದರಲ್ಲಿ ಸವಿವರ ಅಂದರೆ ಡಾಕ್ಟರ್ ಬಗ್ಗೆ ಕೂಲಂಕುಷವಾದಂತಹ ಮಾಹಿತಿಗಳು ಇರೋದಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಬೇರೆ ಬೇರೆ ಅನ್ಯ ವೈದ್ಯ ಪದ್ಧತಿಗಳ ಡಾಕ್ಟರ್ಗಳು ಇದನ್ನು ಮಿಸ್ಯುಟಿಲೈಸ್ ಮಾಡಿಕೊಂಡು ತಾವೇ ಪ್ರಾಕ್ಟೀಸ್ ಮಾಡ್ತಾ ಇರೋವಂಥ ಕಂಪ್ಲೇಂಟು ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೂ ಮತ್ತು ಘನ ಸರ್ಕಾರಕ್ಕೂ ಬಂದಿರುತ್ತದೆ. ಈ ಎಲ್ಲ ಕಾರಣಗಳಿಂದ ಮತ್ತು ನಾವು ಈ ಹೊಸ ಸರ್ಟಿಫಿಕೇಟ್ ಏನೇ ಕೊಡ್ತೀವಿ ಅದನ್ನು ನಮ್ಮ ಮೆಡಿಕಲ್ ಆದಂಥ ವೈದ್ಯರು ಅವರು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಡಿಸ್ಪ್ಲೇ ಮಾಡಬೇಕು. ಆವಾಗ ಎಲ್ಲ ಸಾಮಾನ್ಯ ಜನತೆಗೂ ಗೊತ್ತಾಗುತ್ತೆ ಇವರು ನಕಲಿ ಡಾಕ್ಟರ್ ಅಥವಾ ಅಸಲಿ ಡಾಕ್ಟರು ಅಂತ.
ಅವರ ಎಲ್ಲ ಸಂಪೂರ್ಣ ಮಾಹಿತಿ ಸಹ ನಮ್ಮ KMCಯಲ್ಲೂ ಮತ್ತು ಜನಸಾಮಾನ್ಯರಿಗೆ ತಿಳಿಸುವ ಒಂದು ಉದ್ದೇಶದಿಂದ ಈ ರಿನ್ಯೂವಲ್ ಪ್ರೋಸೆಸ್ನ ಮಾಡ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ ಯಾವುದೇ ಥರದ ಸ್ಟ್ಯಾಟಿಸ್ಟಿಕ್ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ ಎಷ್ಟು ಜನ ವಿದೇಶಗಳಲ್ಲಿದ್ದಾರೆ, ಎಷ್ಟು ಜನ ಅನ್ಯ ರಾಜ್ಯಗಳಲ್ಲಿದ್ದಾರೆ, ನಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಮತ್ತು ಯಾವ್ಯಾವ ಸ್ಪೆಷಾಲಿಟಿ ವೈಸಲ್ಲಿ ಕೆಲಸ ಮಾಡ್ತಿದ್ದಾರೆ, ಆ ಎಲ್ಲ ಸಂಪೂರ್ಣ ಮಾಹಿತಿಯು ನಮ್ಮ ಘನ ಸರ್ಕಾರಕ್ಕೆ ಆಗಲಿ ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣ ಮಾಹಿತಿ ಇಲ್ಲ. ಈ ಎಲ್ಲ ರಿನ್ಯೂವಲ್ಷನ್ ಮಾಡೋದ್ರಿಂದ ನಮಗೆ ಈ ಎಲ್ಲ ಮಾಹಿತಿ ಸಿಕ್ಕಿ ಸರ್ಕಾರಕ್ಕೆ ಒಂದು ಏನಾದರೂ ಹೆಲ್ತ್ ಪಾಲಿಸಿ ಮಾಡೋದಕ್ಕೆ ಆಗಲಿ, ತಪ್ಪಿದ್ರೆ ಏನಾದರೂ ಒಂದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗಲಿ ಈ ಎಲ್ಲ ಅವಶ್ಯಕತೆ ಇದೆ. ನೀವೀಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರುವಂತೆ ಪ್ರತಿದಿನ KMCಯಲ್ಲಿ ನೂರಾರು ಜನ ವೈದ್ಯರು ತಮ್ಮ ರಿಜಿಸ್ಟ್ರೇಷನ್ ಅನ್ನ ರಿನಿವಲ್ ಮಾಡಿಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಡಾಕ್ಟರ್ ರವಿ ಅವರೇ, ಈ ಪ್ರತಿ 5 ವರ್ಷಗಳಿಗೊಮ್ಮೆ ಇದನ್ನ ರಿನಿವಲ್ ಮಾಡಿಸ್ಬೇಕಾಗುತ್ತಾ? ಹೌದು, ಪ್ರತಿ 5 ವರ್ಷಗಳಿಗೆ ರಿನಿವಲ್ ಮಾಡಿಸ್ಬೇಕಾಗಿ ಬರ್ತದೆ. ಬಟ್ ಆದರೆ ಅದು ಆನ್ಲೈನ್ ಪ್ರೋಸೆಸ್ ಅಷ್ಟೇ. KMCಯಲ್ಲಿ ರಿಜಿಸ್ಟರ್ ಆದ ಈಗಾಗಲೇ ವೈದ್ಯರು ಒಮ್ಮೆ ತಮ್ಮ ದಾಖಲಾತಿಗಳನ್ನು ಅಪ್ಡೇಟ್ ಮಾಡಿದ ಮೇಲೆ ಮತ್ತೆ ರಿನಿವಲ್ ಮಾಡಿಸ್ಕೋಬೇಕಾಗುತ್ತಾ? ಇದು ಕಡ್ಡಾಯನಾ? ಹೌದು, ಇದು ಕಡ್ಡಾಯ. ನಾವು ರಿಜಿಸ್ಟ್ರೇಷನ್ ಅಂತ ನೀವು ಕನ್ಸಿಡರ್ ಮಾಡ್ತೀರಾ ಅಥವಾ ರಿನಿವಲ್ ಅಂತ ಕನ್ಸಿಡರ್ ಮಾಡ್ತೀರಾ? ಸಂಪೂರ್ಣವಾಗಿ ರಿನಿವಲ್ ಮಾತ್ರ, ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಟ್ ಏನಾದರೂ ಇದೆಯಾ ಅಥವಾ ಇದು ಸರ್ಕಾರದ ಆದೇಶನ? ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1956 ಮತ್ತು ಸರ್ಕಾರದ ಆದೇಶ ಎರಡೂ ಸಹ ಈ ರಿನ್ಯೂವಲ್ ಪ್ರೋಸೆಸ್ಗೆ ಇದೆ. ಇದು ಸಂವಿಧಾನಬದ್ಧವಾದ ಸಂಸ್ಥೆ ಆಗಿರೋದ್ರಿಂದ ಯಾವುದೇ ಆ್ಯಕ್ಟು ತಪ್ಪಿ ಗೌರ್ಮೆಂಟ್ ಆರ್ಡರ್ ಇಲ್ಲದಲೇ ನಾವು ರಿನ್ಯೂವಲ್ ಪ್ರೋಸೆಸ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. KMCಯಲ್ಲಿ ರಿನ್ಯೂವಲ್ ಆದ ನಂತರವೂ ಕೂಡ ರಿಜಿಸ್ಟರ್ ನಂಬರ್ ಅದೇ ಇರುತ್ತೋ ಅಥವಾ ಚೇಂಜ್ ಆಗುತ್ತೋ ಅಂತ? ಒಂದು ಸಾರಿ ಕರ್ನಾಟಕ ಮೆಡಿಕಲ್ ರಿಜಿಸ್ಟರ್ಡ್ ಪ್ರಾಕ್ಟೀಷನರ್ ಆದ ಮೇಲೆ ಅವರಿಗೆ ಕೊಡುವಂತಹ ರಿಜಿಸ್ಟರ್ ನಂಬರ್ ಯಾವುದೇ ಕಾರಣಕ್ಕೂ ಸಹ ಚೇಂಜ್ ಆಗೋದಿಲ್ಲ. ಖಂಡಿತ ಅದು ಅವರ ಹೆಸರಲ್ಲೇ ರಿಜಿಸ್ಟರ್ ಇದ್ದೇ ಇರುತ್ತದೆ. ಓನ್ಲಿ ನೀವು ಕರ್ನಾಟಕ ಮೆಡಿಕಲ್ ರಿಜಿಸ್ಟರ್ನಲ್ಲಿ ಇರಬೇಕಂದಾಗ ರಿನ್ಯೂವಲ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಅದರಿಂದ ನೀವು ಯಾವುದೇ ಥರದ ಹೆದರಿಕೆ ಆಗಲಿ, ತಪ್ಪಿರೆ ಒಂದು ಮನಸ್ಸಿಗೆ ಒಂದು ಇದ್ರ ಬಗ್ಗೆ ಅಪವಾದ ಆಗಲಿ ಏನು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಆ ರಿಜಿಸ್ಟರ್ ನಂಬರ್ ಏನಿರುತ್ತೋ ಅದೇ ನಿಮ್ಮಲ್ಲಿ ಖಂಡಿತ ಆ ಹೆಸರಿಗೆ ತಕ್ಕಾಗಿ ಇದ್ದೇ ಇರುತ್ತದೆ. ಕೊನೆಯದಾಗಿ ಡಾಕ್ಟರ್ ರವಿ ಅವರೇ, ಕರ್ನಾಟಕದ ಎಲ್ಲ ವೈದ್ಯರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಕರ್ನಾಟಕದ ಎಲ್ಲ ವೈದ್ಯರು ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಿರುವಂತಹ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಗೆ ಒಂದು ಮನವಿ ಏನಂದರೆ ಡಿಸೆಂಬರ್ 31ರೊಳಗೆ ಎಲ್ಲರೂ ಸಹ ತಮ್ಮ ಮೆಡಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಇದು ನಿಮ್ಮೆಲ್ಲರ ಒಳ್ಳೆಯದಕ್ಕೋಸ್ಕರ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅವರು ಮಾಡ್ತಾ ಇರೋದು. ಇದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಯಾವುದೇ ತರಹದ ವಾಟ್ಸಪ್ ಮೆಸೇಜಸ್ ಆಗಲಿ, ತಪ್ಪಿರ ಯಾವುದೇ ಥರದ ಸೋಷಿಯಲ್ ಮೀಡಿಯಾಗಳ ಪಬ್ಲಿಸಿಟಿಗಾಗಿ ಅದರಲ್ಲಿ ಮರಳಿ ತೊಂದರೆಗೆ ಸಿಲುಕಬೇಡಿ. ಇನ್ನು KMCಯ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನೋಡಿದ್ರಲ್ವಾ ವೈದ್ಯರೇ, KMCಯಲ್ಲಿ ರಿಜಿಸ್ಟ್ರೇಷನ್ ಆಗಿರಲಿ, ರಿನಿವಲ್ ಆಗಲಿ ಆದಷ್ಟು ಬೇಗ ಮಾಡ್ಕೊಳ್ಳಿ. ಯಾಕಂದರೆ ಇದು ಹಗುರದ ಮಾತಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಒಂದು ವೇಳೆ ನೀವು ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದೆ ತೊಂದರೆಗೆ ಸಿಕ್ಕಾಕೋಬೇಕಾಗುತ್ತೆ. ನಮಸ್ಕಾರ.